ಹೇಳ್ತಾ ಇದ್ದೆ ಇಂಡಿ ಒಕ್ಕೂಟ ಹುಟ್ಟಿಕೊಂಡಿದ್ದೇ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ. ಆ ಇಂಡಿ ಜಗಳ ಇತ್ತಲ್ಲ, ಈಗ ಕೇಸರಿ ಪಾಳ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಕ್ವಿಕ್ ಆಗಿ ಒಂದೊಂದಷ್ಟು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಕಾಂಗ್ರೆಸ್ ಮೈತ್ರಿಕೂಟದ ವೀಕ್ನೆಸ್ ಏನಿದೆಯಲ್ಲ, ಆ ವೀಕ್ನೆಸ್ ಕಮಲಪಾಳ್ಯಕ್ಕೆ ಪ್ಲಸ್ ಆಗ್ತಾ ಬರ್ತಾ ಇದೆ ದಿನದಿಂದ ದಿನಕ್ಕೆ. ಅಂದರೆ ದಿನದಿಂದ ದಿನಕ್ಕೆ ಅನ್ನೋದಕ್ಕಿಂತ ಒಂದು ರಾಜ್ಯದ ಚುನಾವಣೆಯಿಂದ ಇನ್ನೊಂದು ರಾಜ್ಯದ ಚುನಾವಣೆ ನಡೆಯೋವರೆಗೂ ಕೂಡ ಒಂದಷ್ಟು ಪ್ಲಸ್ ಆಗಿ ಬರ್ತಾ ಇರೋದು ಬಿ ಜೆ ಪಿ ಪಾಳ್ಯಕ್ಕೆ. ಇಂಡಿ ಒಕ್ಕೂಟ, ಈ ಇಂಡಿ ಅಲಯನ್ಸನ್ನು ಮಾಡಿಕೊಂಡಿದ್ದೆ ಎಲ್ಲರೂ ಕೂಡ. ಎಷ್ಟು ಜನ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದು ತಮಿಳುನಾಡಿನ ಸ್ಟಾಲಿನ್ ಅವರ ಪಕ್ಷ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರ ಪಾರ್ಟಿ ಆಗಿರ್ಬೋದು, ತುಂಬ ಜನ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಇಂಡಿ ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ರು. ಹತ್ರ 25ಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಈ ಒಂದು ಇಂಡಿ ಒಕ್ಕೂಟವನ್ನು ಮಾಡಿಕೊಳ್ತು. ಈ ಇಂಡಿ ಒಕ್ಕೂಟ ಆಗಿದೆ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಅಂತೇಳಿ. ಆದರೆ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟವನ್ನು ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಒಗ್ಗಟ್ಟು ಪ್ರದರ್ಶನ ಕೂಡ ಆಯಿತು. ಆದರೆ ಈ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದಲ್ಲಿದ್ದಂಥ ಒಂದು ಒಗ್ಗಟ್ಟು ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇರುವಂಥ ಚುನಾವಣೆಯಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತ್ಯೇಕವಾದಂಥ ಸ್ಪರ್ಧೆಗಳಾಗ್ತಾ ಇದೆಯಲ್ಲ, ಅದೇ ಇಲ್ಲಿ ಮುಳುವಾಗ್ತಾ ಇರೋದು ಇಂಡಿ ಒಕ್ಕೂಟಕ್ಕೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಇಂಡಿ ಕೂಟದಲ್ಲಿ ನಡೀತಾ ಇರುವಂಥ ಕಿತ್ತಾಟಗಳೇ ಬಿಜೆಪಿಗೆ ಲಾಭ ಆಗ್ತಾ ಇರೋದು, ಯಾವುದೇ ಅನುಮಾನವಿಲ್ಲ. ಇದಕ್ಕೆ ಹರಿಯಾಣ ಹೊರತಲ್ಲ, ದೆಹಲಿ ಚುನಾವಣೆ ಕೂಡ ಉದಾಹರಣೆ, ತಾಜಾ ಉದಾಹರಣೆ ದೆಹಲಿ ಉದಾಹರಣೆ. ಉತ್ತರ ಭಾರತದ ಬಹುತೇಕ ರಾಜ್ಯಗಳನ್ನು ಇಂಡಿ ಒಕ್ಕೂಟ ಇವತ್ತು ಕಳ್ಕೊಂಡ್ಬರ್ತಾ ಇದೆ. ಪ್ಲಸ್ ಆಗ್ತಿರೋದು ಬಿಜೆಪಿಗೆ. ದೆಹಲಿ ಸೇರಿ 17 ರಾಜ್ಯವನ್ನು ಗೆದ್ದಿರುವಂಥ ಕಾಂಗ್ರೆಸ್ನ ಮೈತ್ರಿ ಪಡೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಉತ್ತರ ಭಾರತದಿಂದ ಇಂಡಿ ಕೂಡ ಖಾಲಿ ಆಗುತ್ತೆ. ಸದ್ಯ ಇಂಡಿ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಡೌನ್ ಆಗಿದೆ. ಇನ್ನೂ ಡೌನ್ ಆಗುವಂಥ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ. ಹಿಂದಿ ಬೆಲ್ಟಲ್ಲಿ ಬಿ ಜೆ ಪಿಯನ್ನು ಸೋಲಿಸೋದು ಕಾಂಗ್ರೆಸ್ಗೆ ಕಷ್ಟ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ. ದೆಹಲಿಯಲ್ಲಿ ಸುತ್ತಿದೆ. ಕಾಂಗ್ರೆಸ್ ಮೈತ್ರಿಕೂಟ ಪಕ್ಷಗಳು ಮಾತ್ರ ಆಡಳಿತವನ್ನು ಮಾಡ್ತಾ ಇದೆ. ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಈಗಲಿಂದ ಮಾಡದೇ ಇದ್ದರೆ ಉಳಿಗಾಲನೇ ಇಲ್ಲ ಅನ್ನೋದು ನಾವು ಹೇಳ್ತಾ ಇಲ್ಲ, ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ನೋಡೋಣ ಮುಂದೆ ಈ ಒಂದು ತಿಕ್ಕಾಟ ಯಾವ ಹಂತಕ್ಕೆ ಹೋಗುತ್ತೆ. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಅದು ಉಳಿಯುತ್ತಾ, ಅಥವಾ ಅದು ಕೂಡ ಈ ಇಂಡಿ ಒಕ್ಕೂಟದ ಜಗಳದಿಂದಾಗಿ ಅಲ್ಲೂ ಕೂಡ ಒಂದಷ್ಟು ಹೊಡೆತಗಳು ಬೀಳುತ್ತಾ, ಗೊತ್ತಿಲ್ಲ. ಹೇಳ್ತಾ ಇದ್ದೆ ಇಂಡಿ ಒಕ್ಕೂಟ ಹುಟ್ಟಿಕೊಂಡಿದ್ದೇ ಬಿ ಜೆ ಪಿಯನ್ನು ಕಟ್ಟಿ ಹಾಕೋದಕ್ಕೆ. ಆ ಇಂಡಿ ಜಗಳ ಇತ್ತಲ್ಲ, ಈಗ ಕೇಸರಿ ಪಾಳ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಕ್ವಿಕ್ ಆಗಿ ಒಂದೊಂದಷ್ಟು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಕಾಂಗ್ರೆಸ್ ಮೈತ್ರಿಕೂಟದ ವೀಕ್ನೆಸ್ ಏನಿದೆಯಲ್ಲ, ಆ ವೀಕ್ನೆಸ್ ಕಮಲಪಾಳ್ಯಕ್ಕೆ ಪ್ಲಸ್ ಆಗ್ತಾ ಬರ್ತಾ ಇದೆ ದಿನದಿಂದ ದಿನಕ್ಕೆ. ಅಂದರೆ ದಿನದಿಂದ ದಿನಕ್ಕೆ ಅನ್ನೋದಕ್ಕಿಂತ ಒಂದು ರಾಜ್ಯದ ಚುನಾವಣೆಯಿಂದ ಇನ್ನೊಂದು ರಾಜ್ಯದ ಚುನಾವಣೆ ನಡೆಯೋವರೆಗೂ ಕೂಡ ಒಂದಷ್ಟು ಪ್ಲಸ್ ಆಗಿ ಬರ್ತಾ ಇರೋದು ಬಿ ಜೆ ಪಿ ಪಾಳ್ಯಕ್ಕೆ. ಇಂಡಿ ಒಕ್ಕೂಟ, ಈ ಇಂಡಿ ಅಲಯನ್ಸನ್ನು ಮಾಡಿಕೊಂಡಿದ್ದೆ ಎಲ್ಲರೂ ಕೂಡ. ಎಷ್ಟು ಜನ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದು ತಮಿಳುನಾಡಿನ ಸ್ಟಾಲಿನ್ ಅವರ ಪಕ್ಷ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರ ಪಾರ್ಟಿ ಆಗಿರ್ಬೋದು, ತುಂಬ ಜನ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಇಂಡಿ ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ರು. ಹತ್ರ 25ಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಈ ಒಂದು ಇಂಡಿ ಒಕ್ಕೂಟವನ್ನು ಮಾಡಿಕೊಳ್ತು. ಈ ಇಂಡಿ ಒಕ್ಕೂಟ ಆಗಿದೆ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಅಂತೇಳಿ. ಆದರೆ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟವನ್ನು ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಒಗ್ಗಟ್ಟು ಪ್ರದರ್ಶನ ಕೂಡ ಆಯಿತು. ಆದರೆ ಈ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದಲ್ಲಿದ್ದಂಥ ಒಂದು ಒಗ್ಗಟ್ಟು ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇರುವಂಥ ಚುನಾವಣೆಯಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತ್ಯೇಕವಾದಂಥ ಸ್ಪರ್ಧೆಗಳಾಗ್ತಾ ಇದೆಯಲ್ಲ, ಅದೇ ಇಲ್ಲಿ ಮುಳುವಾಗ್ತಾ ಇರೋದು ಇಂಡಿ ಒಕ್ಕೂಟಕ್ಕೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಇಂಡಿ ಕೂಟದಲ್ಲಿ ನಡೀತಾ ಇರುವಂಥ ಕಿತ್ತಾಟಗಳೇ ಬಿ ಜೆ ಪಿಗೆ ಲಾಭ ಆಗ್ತಾ ಇರೋದು, ಯಾವುದೇ ಅನುಮಾನವಿಲ್ಲ. ಇದಕ್ಕೆ ಹರಿಯಾಣ ಹೊರತಲ್ಲ, ದೆಹಲಿ ಚುನಾವಣೆ ಕೂಡ ಉದಾಹರಣೆ, ತಾಜಾ ಉದಾಹರಣೆ ದೆಹಲಿ ಉದಾಹರಣೆ. ಉತ್ತರ ಭಾರತದ ಬಹುತೇಕ ರಾಜ್ಯಗಳನ್ನು ಇಂಡಿ ಒಕ್ಕೂಟ ಇವತ್ತು ಕಳ್ಕೊಂಡ್ಬರ್ತಾ ಇದೆ. ಪ್ಲಸ್ ಆಗ್ತಿರೋದು ಬಿಜೆಪಿಗೆ. ದೆಹಲಿ ಸೇರಿ
17 ರಾಜ್ಯವನ್ನ ಗೆದ್ದಿರುವಂಥ ಕಾಂಗ್ರೆಸ್ನ ಮೈತ್ರಿ ಪಡೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಉತ್ತರ ಭಾರತದಿಂದ ಇಂಡಿ ಕೂಡ ಖಾಲಿ ಆಗುತ್ತೆ. ಸದ್ಯ ಇಂಡಿ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಡೌನ್ ಆಗಿದೆ. ಇನ್ನೂ ಡೌನ್ ಆಗುವಂಥ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ. ಹಿಂದಿ ಬೆಲ್ಟಲ್ಲಿ ಬಿಜೆಪಿಯನ್ನು ಸೋಲಿಸೋದು ಕಾಂಗ್ರೆಸ್ಗೆ ಕಷ್ಟ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ. ದೆಹಲಿಯಲ್ಲಿ ಸುತ್ತಿದೆ. ಕಾಂಗ್ರೆಸ್ ಮೈತ್ರಿಕೂಟ ಪಕ್ಷಗಳು ಮಾತ್ರ ಆಡಳಿತವನ್ನು ಮಾಡ್ತಾ ಇದೆ. ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಈಗಲಿಂದ ಮಾಡದೇ ಇದ್ದರೆ ಉಳಿಗಾಲನೇ ಇಲ್ಲ ಅನ್ನೋದು ನಾವು ಹೇಳ್ತಾ ಇಲ್ಲ, ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ನೋಡೋಣ ಮುಂದೆ ಈ ಒಂದು ತಿಕ್ಕಾಟ ಯಾವ ಹಂತಕ್ಕೆ ಹೋಗುತ್ತೆ. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಅದು ಉಳಿಯುತ್ತಾ ಅಥವಾ ಅದು ಕೂಡ ಈ ಇಂಡಿ ಒಕ್ಕೂಟದ ಜಗಳದಿಂದಾಗಿ ಅಲ್ಲೂ ಕೂಡ ಒಂದಷ್ಟು ಹೊಡೆತಗಳು ಬೀಳುತ್ತಾ ಗೊತ್ತಿಲ್ಲ. ಹೇಳ್ತಾ ಇದ್ದೆ, ಇಂಡಿ ಒಕ್ಕೂಟ ಹುಟ್ಟಿಕೊಂಡಿದ್ದೇ BJPಯನ್ನು ಕಟ್ಟಿ ಹಾಕೋದಕ್ಕೆ. ಆ ಇಂಡಿ ಜಗಳ ಇತ್ತಲ್ಲ, ಈಗ ಕೇಸರಿ ಪಾಳ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಕ್ವಿಕ್ಕಾಗಿ ಒಂದೊಂದಷ್ಟು ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಕಾಂಗ್ರೆಸ್ ಮೈತ್ರಿಕೂಟದ ವೀಕ್ನೆಸ್ ಏನಿದೆಯಲ್ಲ, ಆ ವೀಕ್ನೆಸ್ ಕಮಲಪಾಳ್ಯಕ್ಕೆ ಪ್ಲಸ್ ಆಗ್ತಾ ಬರ್ತಾ ಇದೆ ದಿನದಿಂದ ದಿನಕ್ಕೆ. ಅಂದರೆ ದಿನದಿಂದ ದಿನಕ್ಕೆ ಅನ್ನೋದಕ್ಕಿಂತ ಒಂದು ರಾಜ್ಯದ ಚುನಾವಣೆಯಿಂದ ಇನ್ನೊಂದು ರಾಜ್ಯದ ಚುನಾವಣೆ ನಡೆಯೋವರೆಗೂ ಕೂಡ ಒಂದಷ್ಟು ಪ್ಲಸ್ ಆಗಿ ಬರ್ತಾ ಇರೋದು BJP ಪಾಳ್ಯಕ್ಕೆ. ಇಂಡಿ ಒಕ್ಕೂಟ, ಈ ಇಂಡಿ ಅಲಯನ್ಸನ್ನು ಮಾಡಿಕೊಂಡಿದ್ದೆ ಎಲ್ಲರೂ ಕೂಡ, ಎಷ್ಟು ಜನ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದು ತಮಿಳುನಾಡಿನ ಸ್ಟಾಲಿನ್ ಅವರ ಪಕ್ಷ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರ ಪಾರ್ಟಿ ಆಗಿರ್ಬೋದು, ತುಂಬ ಜನ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಇಂಡಿ ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ರು. ಹತ್ರ 25ಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಈ ಒಂದು ಇಂಡಿ ಒಕ್ಕೂಟವನ್ನು ಮಾಡಿಕೊಳ್ತು. ಈ ಇಂಡಿ ಒಕ್ಕೂಟ ಆಗಿದೆ BJPಯನ್ನು ಸೋಲಿಸೋದಕ್ಕೆ ಅಂತೇಳಿ. ಆದರೆ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟವನ್ನು ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಒಗ್ಗಟ್ಟು ಪ್ರದರ್ಶನ ಕೂಡ ಆಯಿತು. ಆದರೆ ಈ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದಲ್ಲಿದ್ದಂಥ ಒಂದು ಒಗ್ಗಟ್ಟು ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇರುವಂಥ ಚುನಾವಣೆಯಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತ್ಯೇಕವಾದಂಥ ಸ್ಪರ್ಧೆಗಳಾಗ್ತಾ ಇದೆಯಲ್ಲ, ಅದೇ ಇಲ್ಲಿ ಮುಳುವಾಗ್ತಾ ಇರೋದು ಇಂಡಿ ಒಕ್ಕೂಟಕ್ಕೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಇಂಡಿ ಕೂಟದಲ್ಲಿ ನಡೀತಾ ಇರುವಂಥ ಕಿತ್ತಾಟಗಳೇ BJPಗೆ ಲಾಭ ಆಗ್ತಾ ಇರೋದು, ಯಾವುದೇ ಅನುಮಾನವಿಲ್ಲ. ಇದಕ್ಕೆ ಹರಿಯಾಣ ಹೊರತಲ್ಲ, ದೆಹಲಿ ಚುನಾವಣೆ ಕೂಡ ಉದಾಹರಣೆ, ತಾಜಾ ಉದಾಹರಣೆ ದೆಹಲಿ ಉದಾಹರಣೆ. ಉತ್ತರ ಭಾರತದ ಬಹುತೇಕ ರಾಜ್ಯಗಳನ್ನು ಇಂಡಿ ಒಕ್ಕೂಟ ಇವತ್ತು ಕಳ್ಕೊಂಡ್ಬರ್ತಾ ಇದೆ. ಪ್ಲಸ್ ಆಗ್ತಿರೋದು BJPಗೆ. ದೆಹಲಿ ಸೇರಿ 17 ರಾಜ್ಯವನ್ನು ಗೆದ್ದಿರುವಂಥ ಕಾಂಗ್ರೆಸ್ನ ಮೈತ್ರಿ ಪಡೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಉತ್ತರ ಭಾರತದಿಂದ ಇಂಡಿ ಕೂಡ ಖಾಲಿ ಆಗುತ್ತೆ. ಸದ್ಯ ಇಂಡಿ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಡೌನ್ ಆಗಿದೆ. ಇನ್ನೂ ಡೌನ್ ಆಗುವಂಥ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ. ಹಿಂದಿ ಬೆಲ್ಟಲ್ಲಿ BJPಯನ್ನು ಸೋಲಿಸೋದು ಕಾಂಗ್ರೆಸ್ಗೆ ಕಷ್ಟ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ. ದೆಹಲಿಯಲ್ಲಿ ಸುತ್ತಿದೆ. ಕಾಂಗ್ರೆಸ್ ಮೈತ್ರಿಕೂಟ ಪಕ್ಷಗಳು ಮಾತ್ರ ಆಡಳಿತವನ್ನು ಮಾಡ್ತಾ ಇದೆ. ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಈಗಲಿಂದ ಮಾಡದೇ ಇದ್ದರೆ ಉಳಿಗಾಲನೇ ಇಲ್ಲ ಅನ್ನೋದು ನಾವು ಹೇಳ್ತಾ ಇಲ್ಲ, ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ನೋಡೋಣ ಮುಂದೆ ಈ ಒಂದು ತಿಕ್ಕಾಟ ಯಾವ ಹಂತಕ್ಕೆ ಹೋಗುತ್ತೆ. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಅದು ಉಳಿಯುತ್ತಾ ಅಥವಾ ಅದು ಕೂಡ ಈ ಇಂಡಿ ಒಕ್ಕೂಟದ ಜಗಳದಿಂದಾಗಿ ಅಲ್ಲೂ ಕೂಡ ಒಂದಷ್ಟು ಹೊಡೆತಗಳು ಬೀಳುತ್ತಾ ಗೊತ್ತಿಲ್ಲ.